अस्सलामु अलैकुम वरहमतुल्लाहि वबरकातुहू। मैं हाफिज इस्माइल आपका मेज़बान और आप देख रहे हैं पब्लिक वॉइस टीवी। चलिए नाजरीन, आज की एक अहम खबर की तरफ हम रुख करते हैं। चिंचोली में की गई प्रेस कॉन्फ्रेंस। सामाइन तालुका चिंचोली के कस्बे बसंतपुर में घर बार संभालने वाली पल्लवी कैलाश पाटिल का बेदर्दी से कत्ल किए जाने के मामले को लेकर एक प्रेस कॉन्फ्रेंस मुनक्किद की गई। इस दौरान कर्नाटका प्रांत रहित संघ के तालुका सदर जाफर खान ने मुतालबा किया है कि मुलजिम को उम्र कैद की सजा सुनाई जाए। बताया जाता है कि सलगार बसंतपुर गांव के कैलाश प्रभु शेट्टी पाटिल की शादी कनकापुर गांव के पल्लवी से हुई थी। 11 साल गुजरने के बाद भी जिंदगी खुशगवार साबित ना हो सकी। आखिरकार 18 मई को पल्लवी ने आखिरी सांस ली। पल्लवी के अफराद खानदान ने यह इल्ज़ाम लगाया है कि उसके शौहर और हमसायों ने मिलकर उसे बेदर्दी से कत्ल किया है। उन्हें सख्त से सख्त सजा दी जाए। मुतवफ़्फ़ी के वालिदा ईश्वरम्मा पारा कनकापुर ने सहाफ़ियों से बात करते हुए कहा कि मेरी बेटी को बहुत हिरासा किया जा रहा था और मैंने उसकी शादी के दौरान बहुत सा सोना और नकदी जहेज के तौर पर दी थी। ताहम मेरी बेटी को उसके ससुराल वालों ने आखिरी दम तक हिरासा करते रहे। उन्होंने मज़ीद कहा कि पुलिस ने तो मामला दर्ज करके शोहर को गिरफ्तार किया है। सियासी और माली ताकत का इस्तेमाल करने वाले दीगर 3 अफराद को भी गिरफ्तार करके अदालती तहवील में दिया जाए। बसूरत दीगर थाने के सामने एहतजाज किया जाएगा। इस मौके पर जाफर खान मिरियान, बसवराज नंदा, शांतप्पा, वैजनाथ के अलावा दीगर बहुत से अफराद मौजूद थे। आइए देखते हैं तफसीली रिपोर्ट। ಈಗಾಗಲೇ ಪೊಲೀಸರು ತನಿಖೆ ಅರೆಸ್ಟ್ ಮಾಡಿದ್ರು. ಇನ್ನು ತನಿಖೆ ನಡೆದು ಆ ಮೂವರಿಗೂ ಅರೆಸ್ಟ್ ಮಾಡಬೇಕು, ಜೀವಾವಧಿ ಶಿಕ್ಷೆ ಹಾಕಬೇಕಂತ ನಮ್ಮ ಡಿಮ್ಯಾಂಡ್. ಅವ್ರು ಇನ್ನೂ ಅರೆಸ್ಟ್ ಮಾಡಿಲ್ಲ. ಒಂದಿನ ದಿನ ಅರೆಸ್ಟ್ ಮಾಡೋದಂದರೆ ನಾವು ಬೀದಿಗಿಳಿಬೇಕಾಗ್ತದೆ. ದಯವಿಟ್ಟು ಇದು ಯಾಕಂದರೆ ಅವ್ರಿಗೆ ಅರೆಸ್ಟ್ ಮಾಡಿ ಜೀವಾವಧಿ ಶಿಕ್ಷೆ ಹಾಕಬೇಕು. ಯಾಕಂದರೆ ಸಣ್ಣ ಹುಡುಗಿ ಅದು. ಈ ಹುಡುಗಿ ಮತ್ತು ಜೀವ ಬರಲ್ಲ ಮತ್ತು ಹೇಳೋದು ಸಣ್ಣ ಸಣ್ಣ ಹುಡುಗರವ್ರಿಗೆ ಇಂಥವು ಗುಂಡಗಳಿಗೆ ಸುಮ್ಮನೆ ಬೀಳಬಾರ್ದು. ಅರೆಸ್ಟ್ ಮಾಡಿ ಶಿಕ್ಷೆ ಆಗಲೇಬೇಕು. ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಸೆಕ್ರೆಟರಿ ಮಾತಾಡ್ತಾ ಇದ್ದೀನಿ. ನಾವು ಕನಕಪುರದಿಂದ ಸಲಗರ್ ಬಸಂತಪುರಕ್ಕೆ ಪಲ್ಲವಿ ಎಂಬ ಹುಡುಗಿಯನ್ನು ಮದುವೆ ಮಾಡಿಕೊಟ್ಟಿರುತ್ತೇವೆ. ಮದುವೆ ಮಾಡಿಕೊಟ್ಟು ಕೈಲಾಸ ಎಂಬ ಹುಡುಗನಿಗೆ ಮದುವೆ ಪಟ್ಟಿ ಮಾಡಿಕೊಟ್ಟಿರುತ್ತೇವೆ. 10 ತೊಲೆ ಬಂಗಾರ ಕೊಟ್ಟು ಮದುವೆ ಮಾಡಿಕೊಟ್ಟಿರುತ್ತೇವೆ. ಅವರು 18ನೇ ತಾರೀಕು ಪಲ್ಲವಿ ಎಂಬವರಿಗೆ ಮರ್ಡರ್ ಮಾಡಿ ನೇಣು ಹಾಕಿರೋಣ ಅಂತ ಹೇಳಿರ್ತಾರೆ. ಇದಕ್ಕೆ ಸಂಬಂಧ ಅವ್ರ ಕುಟುಂಬದಲ್ಲವರು ಸೇರಿ ಕೊಲೆ ಮಾಡಿರ್ತಾರೆ. ಕೊಲೆ ಮಾಡಿ ಒಬ್ಬನಿಗೆ ಮಾತ್ರ ಆರೋಪಿ ನಂಬರ್ 1 ಒಬ್ಬನಿಗೆ ಮಾತ್ರ ಅರೆಸ್ಟ್ ಮಾಡಿರುತ್ತಾರೆ. ಇನ್ನು 3 ಆರೋಪಿಗಳನ್ನು ಅರೆಸ್ಟ್ ಮಾಡಿಲ್ಲ. ಅದಕ್ಕೆ ರಾಜಕೀಯ ಪ್ರಯತ್ನವೋ ಅಥವಾ ಹಣದ ಬಲವೋ ಏನೋ ನಮಗೆ ತಿಳಿದಂತಾಗಿದೆ. ಮತ್ತೆ ಫೋನ್ ಕರೆಗಳು ಮಾಡಿ, ಬೆದರಿಕೆ ಕಾಲುಗಳು ಮಾಡಿ, ರಾಜಕೀಯದಿಂದ ಮಾತಾಡಿಸಿ, ಮಕ್ಕಳಿಂದ ಅನುಕಂಪದಲ್ಲೇ ಓಡಿಸಿ ಏನೇನೋ ಮಾಡಿ ನಮ್ಮದು ಹೆಸರು ತೆಗೆಸ್ರಿ ಅಂತ ಹೇಳಿ ಇನ್ನುಳಿದವರು ಹೇಳ್ತಾ ಇದ್ದಾರೆ. ಇಂಥ ಗುಂಡಗಳನ್ನು ಕೂಡಲೇ ಜೀವಾವಧಿ ಶಿಕ್ಷೆ ಮಾಡಬೇಕು, ಮಾಡಿ ಹೆಣ್ಣಿ ಕುಲಕ್ಕೆ ಒಂದು ಶ್ರೇಷ್ಠ ನ್ಯಾಯ ಒದಗಿಸಿಕೊಡ್ಬೇಕೆಂದು ಈ ಪ್ರಕಟಣೆ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. ಬಂಗಾರ ಕೊಟ್ಟಿದ್ದೇವ್ರಿ, 1 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಪ್ರತಿಯೊಂದು ಜನಕ್ಕೆ ಬಂಗಾರ ಇಟ್ಟಿರಿ ಸರ್. ನಾ ಊರಿಗೂ ಕೇಳಿದ್ರೆ ನನ್ನ ಮಗಳ ಮಾಡ ಸಾವುಕಾರ ಮನೆತನ ಕೊಟ್ಟು ನಮ್ಮ ತಾನ ಹೆಣ್ಣೆ ತೊಟ್ರಿ ಸರ್. ಇದೊಂದು ಹೆಣ್ಣಿಗೊಂದು ನ್ಯಾಯ ಬೇಕಲ್ರಿ ಸರ್. ಹೇಳ್ರಿ, ಇದು ನ್ಯಾಯ ಸಿಗೋದು ಪ್ರತಿಯೊಬ್ಬರಿಗೂ ಇದೇ ಥರ ಮಾಡ್ಕೊತ ಹೋಗ್ತಾರೆ. ಯಾರು ಕೊಲ್ಯಾರ ಯಾರನ್ನ ಅದಕ್ಕೆ ಜೀವಾದಿ ಶಿಕ್ಷೆನೂ ಕೊಡೋ ತನಕ ನಮ್ಮ ಮನುಷ್ಯ ನೆಮ್ಮದಿ ಇಲ್ಲ ಸರ್. ಅದು 4 ಮಂದಿಗೆ ಜೀವಾದಿ ಶಿಕ್ಷೆ ನಾವು ಕೊಡಬೇಕು. ಅದು ಜೀವಾದಿ ಶಿಕ್ಷೆ ಕೊಡ್ಬೇಕ್ರಿ ಸರ್. ಸತ್ತತನ ನನಗೆ ಹೆಣ್ಣಿನ ಜೀವನಕ್ಕೆ ಒಂದು ನ್ಯಾಯ ಬೇಕು ಅಂತೀನಿ. 4 ಮಂದಿ ಜೀವಾದಿ ಶಿಕ್ಷೆ ಕೊಟ್ಟರೆ ನನಗೆ ನೆಮ್ಮದಿ ಸಿಗ್ತದೆ, ಪ್ರತಿಯೊಬ್ಬರು ಹೆಣ್ಮಕ್ಳು ನ್ಯಾಯ ಸಿಗ್ತದೆ. ನಾಲ್ಕೇಲಿ ತುಂಬ ಹುಡುಗಿ ಬಲ್ಲಿ ಒಂದು ಸೀರೆ ಬಿಟ್ಟಾಕಿ ಉಗುಳು ಹಾಕೊಂಡು ತಾನೇ ಸುಸೈಡ್ ಮಾಡ್ಕೊಳ್ಳೋಣ ಅಂತೇಳಿ ಸುಮತ್ ಮಾಡಿ ಕಣ್ ತಪ್ಪಿಸಿ ಓಡಾಡ್ತಾ ಇದ್ದಾರೆ. ಅದಲ್ಲದೆ ಒಂದು ಹೆಣ್ಣಿಗೆ ನ್ಯಾಯ ಸಿಗ್ಬೇಕಾಯ್ತಪ್ಪ ಅಂತಂದ್ರೆ ನಿಜವಾದ ಅಪರಾಧಿಗಳು ಏನು ಸಪೋರ್ಟ್ ಮಾಡಿದ್ದಾರೆ ಫ್ಯಾಮಿಲಿ ಮೆಂಬರ್ಸು ಅವ್ರಿಗೆ ಕೂಡ ಅರೆಸ್ಟ್ ಮಾಡಬೇಕು ಪೊಲೀಸರು. ಒಂದು ವೇಳೆ ಅರೆಸ್ಟ್ ಮಾಡದೇ ಇದ್ದ ಪಕ್ಷದಾಗ ನಾವು ಪೊಲೀಸ್ ಸ್ಟೇಷನ್ ಮುಂದೆ ಧರಣ ಮಾಡಿ ನ್ಯಾಯ ಸಿಗುವವರಿಗೆ ಹೇಳೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ
ಇದೇ ರೀತಿಯಾಗಿ ಗುಂಡಾಗರ್ದಿ ಮಾಡೋರು ಮನೆಗೆ ನಾವು ಹೆಣ್ಮಕ್ಳು ಕೊಟ್ಟೇವಪ್ಪ ಅಂತಂದ್ರೆ ಅವ್ರಿಗೆ ಲೈಫ್ ಇಲ್ಲ. ಹೆಣ್ಣು ಈ ಜಗತ್ತಿನ ಕಣ್ಣು ಅಂತ ಹೇಳ್ತೀವಿ. ಹೆಣ್ಣಿಗೆ ಇವತ್ತು ನಾವು ಜೀವ ಹೊಡೆದ್ರು ಕೂಡ ಅವ್ರು ರಾಜಾರೋಷವಾಗಿ ಹೊರಗಡೆ ಓಡಾಡ್ತಾ ಇದ್ದಾರೆ. ಪೊಲೀಸರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಅನಿಸ್ಲತ್ತದ. ಅದ್ರ ಸಲುವಾಗಿ ಅವ್ರು ಇನ್ನೊಂದು 4 ದಿನದಾಗ ಅವ್ರಿಗೂ ಕೂಡ ಅರೆಸ್ಟ್ ಮಾಡಿದ್ರೆ 3 ಜನರಿಗೆ ಅಂದ್ರೆ ನಾವು ಪೊಲೀಸ್ ಸ್ಟೇಷನ್ ಮುಂದೆ ಧರಣ ಕೊಡ್ತೀವಿ ನ್ಯಾಯ ಸಿಗೋರಿಗೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ.